ಕೃಷ್ಣರಾಜಪೇಟೆ ಕಡೆಯಿಂದ ಹೋಗ್ತಿದ್ವಿ. ಕೃಷ್ಣರಾಜಪೇಟೆಯಿಂದ ರೈಟು, ಮೈಸೂರು ಕಡೆಯಿಂದ ಬಂದರೆ ನೀವು ಲೆಫ್ಟ್ಗೆ ಹೋಗ್ಬೇಕಾಗುತ್ತೆ. ನೋಡ್ಕೊಳ್ಳಿ, ಇದೇ ಸ್ಟ್ರೈಟ್ ಈ ಕಾರ್ ಬರ್ತಾ ಇದೆ, ಇದೇ ರೋಡಲ್ಲಿ ಹೋಗ್ಬೇಕು ನೀವು ಭೂವರನಾಥ ಸ್ವಾಮಿ ದೇವಸ್ಥಾನಕ್ಕೆ. ಇದು ಮಂಡ್ಯ ಜಿಲ್ಲೆ ಕೃಷ್ಣರಾಜಪೇಟೆ ತಾಲೂಕಿನಲ್ಲಿದೆ, ಕಲ್ಲಳ್ಳಿ ಎಂಬ ಗ್ರಾಮದಲ್ಲಿ. ಬನ್ನಿ ಈಗ ದೇವಸ್ಥಾನದ ಹತ್ರ ಹೋಗೋಣ. ನೋಡ್ತಾ ಇರ್ಬೋದು, ಇದೇ ಭೂವರನಾಥ ಸ್ವಾಮಿ ದೇವಸ್ಥಾನ. ಇಲ್ಲಿ ಪ್ರತಿನಿತ್ಯ ಸಾವಿರಾರು ಭಕ್ತಾದಿಗಳು ಬಂದು ಭೇಟಿ ಕೊಡ್ತಾರೆ. ಈ ದೇವಸ್ಥಾನ ವಿಶೇಷ ಹಾಗೂ ಪ್ರಾಮುಖ್ಯತೆ ಬಗ್ಗೆ ನಾವಿಲ್ಲಿ ತಿಳಿತಾ ಹೋಗೋಣ. ನೋಡ್ಬೋದು, ಇನ್ನೂ ಬರೀ ಕಲ್ಲಿನಲ್ಲಿ ಕಟ್ತಾ ಇರುವಂಥ ದೇವಸ್ಥಾನ ಇದು. ಈ ವಿಶೇಷತೆ ಮತ್ತು ಇದರ ಮಹತ್ವವನ್ನು ನಾವು ತಿಳಿತಾ ಹೋಗೋಣ. ಇಲ್ಲಿ ಭೂವರನಾಥ ಸ್ವಾಮಿ ಮತ್ತು ಲಕ್ಷ್ಮೀ ದೇವಿ ನೆಲೆಸಿರುವಂಥ ದೇವಸ್ಥಾನ. ಈಗ ನಾವು ದೇವಸ್ಥಾನದ ಮುಂಭಾಗಕ್ಕೆ ಬಂದಿದ್ದೀವಿ. ಇಲ್ಲಿ ನೋಡ್ತಿರ್ಬೋದು ನೀವು, ಸಾವಿರಾರು ಜನ ಭಕ್ತಾದಿಗಳು ಇಲ್ಲಿಗೆ ಭೇಟಿ ಕೊಡ್ತಾ ಇರೋವಂಥದ್ದು, ಬೇರೆ ಬೇರೆ ಊರುಗಳಿಂದ. ಈ ದೇವಸ್ಥಾನ ನಾವು 3 ಸುತ್ತಿ ಆಮೇಲೆ ದೇವಸ್ಥಾನದ ಒಳಾಂಗಣಕ್ಕೆ ಹೋಗ್ತೀವಿ. ಬಂದಾಗ ನಾವು ಭೂವರನಾಥ ಸ್ವಾಮಿ ದೇವಸ್ಥಾನಕ್ಕೆ. ಈ ದೇವಸ್ಥಾನ ಏನಕ್ಕೆ ವಿಶೇಷ ಅಂತ ಅಂದರೆ, ನಾವು ಯಾವುದಾದರೂ ಜಮೀನಿನ ವಿಷಯ ಅಥವಾ ಮನೆ ಕಟ್ಟಲು ಸಮಸ್ಯೆಗಳಾಗ್ತಾ ಇದ್ದರೆ, ಅಥವಾ ಮನೆ ಬೇಗ ಆಗಬೇಕು ಕಟ್ಟಡ ಮತ್ತು ಜಮೀನಿನ ಸಮಸ್ಯೆ ಬಗೆಹರಿಬೇಕು ಅಂದರೆ ಈ ದೇವಸ್ಥಾನಕ್ಕೆ ಬರ್ತಾರೆ. ಇಲ್ಲಿ ಪ್ರತಿನಿತ್ಯ ಸಾವಿರಾರು ಭಕ್ತಾದಿಗಳು ಬರ್ತಾರೆ. ತಮ್ಮ ಹೊಸ ಮನೆ ಕಟ್ಟಡಕ್ಕೆ ಇಟ್ಟಿಗೆ ತಂದು ಪೂಜೆ ಮಾಡಿಸಿ ಇಲ್ಲಿಂದ ತಗೊಂಡು ಹೋಗ್ತಾರೆ. ಈ ದೇವಸ್ಥಾನದಲ್ಲಿ ಬಂದು ಪೂಜೆ ಮಾಡಿಸುವ ಮುಖಾಂತರ ಬನ್ನಿ ಹಾಗೆ ಒಂದು ರೌಂಡು ಈ ದೇವಸ್ಥಾನದ ಹೇಗಿದೆ ಅನ್ನೋದನ್ನ ನಾವು ನೋಡ್ಕೊಬರೋಣ. ಮತ್ತು ಈ ದೇವಸ್ಥಾನದ ಉಪಯೋಗ ಏನು, ಈ ದೇವಸ್ಥಾನದಿಂದ ಭಕ್ತಾದಿಗಳು ಅಪೇಕ್ಷೆ ಮಾಡ್ತಿರುವಂಥದ್ದೇನು ಎಲ್ಲನೂ ತಿಳಿತಾ ಹೋಗೋಣ ಮುಂದೆ. ಹಂಗೆ ನೋಡ್ಬೋದು ಈಗ ಗೋಪುರ. ನೋಡ್ಬೋದು ಇಲ್ಲಿ ನೀವು ಈ ರೀತಿ ಕಲ್ಲುಗಳ ಕಟ್ಟುವಂಥದ್ದು, ಮಣ್ಣು, ಇಲ್ಲಿನ ಮಣ್ಣನ್ನು ತಗೊಂಡೋಗಿ ಪೂಜೆ ಮಾಡಿಸುವಂಥದ್ದು, ಹಾಗೂ ಕಲ್ಲುಗಳ ಮೇಲೆ ಸಣ್ಣ ಸಣ್ಣವಾದ ಕಟ್ಟಿ ಮನೆಯದ ರೀತಿ ಹೋಗುವಂಥದ್ದು. ಏಕೆಂದರೆ ಬೇಗ ಮನೆ ಕಟ್ಬೋದು, ನಿರ್ಮಾಣ ಆಗುತ್ತೆ, ತಮ್ಮ ಜಮೀನಿನ ಸಮಸ್ಯೆಗಳು ಬಗೆಹರಿಯುತ್ತೆ ಎಂಬ ಇವರು ನಂಬಿಕೆ. ನೋಡ್ಬೋದು ಇಲ್ಲಿ ಸುತ್ತ ಇನ್ನೂ ದೇವಸ್ಥಾನ ಪೂರ್ಣಗೊಂಡಿಲ್ಲ. ಇಲ್ಲಿ ಬನ್ನಿ, ನೀವು ಕೂಡ ಯಜ್ಞ ಬೇಕಾದ್ರೆ ಮಾಡಿಸ್ಬೋದು ನೀವು ಇಲ್ಲಿನ ಅರ್ಚಕರನ್ನ ಮೀಟಾಗಿ. ಈ ದೇವಸ್ಥಾನ ನಿಜವಾಗ್ಲೂ ತುಂಬ ಜನ ಭಕ್ತಾದಿಗಳು ಬರ್ತಾ ಇದ್ದಾರೆ. ಇಲ್ಲಿ ಬರುವಂಥ ಭಕ್ತಾದಿಗಳಿಗೆ ಯಾವುದೂ ಕೂಡ ನಿರಾಸೆ ಆಗುವುದಿಲ್ಲ, ತಮ್ಮ ಕಷ್ಟಗಳು ಪರಿಹಾರ ಆಗ್ತವೆ. ಈ ದೇವಸ್ಥಾನ ಭೂವರನಾಥ ಸ್ವಾಮಿ ದೇವಸ್ಥಾನ. ಇದರ ವಿಶೇಷತೆನೇ ಮನೆ ಹಾಗೂ ಜಮೀನಿನ ಬಗ್ಗೆ ಇಲ್ಲಿ ಬರುವಂಥ ಅತಿ ಹೆಚ್ಚು ಭಕ್ತಾದಿಗಳು. ಏಕಪ್ಪ ಅಂದರೆ ಈ ದೇವಸ್ಥಾನ ಬಂದು ಹೋದ್ಮೇಲೆ ತಮ್ಮ ಸಮಸ್ಯೆಗಳು ಬಗೆಹರಿತವೆ. ಆದಷ್ಟು ಬೇಗ ಮನೆ ನಿರ್ಮಾಣ ಆಗಿರ್ಬೋದು, ಹಾಗೂ ಜಮೀನಿನ ವಿಚಾರಗಳಾಗಿರ್ಬೋದು, ಬೇಗನೆ ನಮಗೆ ರಿಸಲ್ಟ್ ಅದು ಸಿಗುತ್ತೆ. ಈ ದೇವಸ್ಥಾನ ಅದಕ್ಕೆ ಅತಿ ಹೆಚ್ಚು ಪ್ರಮುಖವಾಗಿರುವಂಥದ್ದು. ಪ್ರತಿಯೊಬ್ಬರು ಕೂಡ ಮನೆ ಕಟ್ಟುವ ಮುಂಚೆ 2 ಇಟ್ಟಿಗೆಯನ್ನು ತಂದು ಇಲ್ಲಿ ಪೂಜೆ ಮಾಡಿಸಿ ಹೋಗ್ತಾರೆ. ಏಕೆಂದರೆ ಮನೆ ಬೇಗ ಆಗಲಿ, ಯಾವುದೇ ರೀತಿ ತೊಂದರೆಗಳು ಹಣಕಾಸಿನಲ್ಲಿರ್ಬೋದು ಮತ್ತು ಬೇರೆ ರೀತಿ ಯಾವುದೇ ತೊಂದರೆ ಆಗದೇ ಇರಲಿ ಮನೆಗೆ, ಆದಷ್ಟು ಬೇಗ ಒಂದು ಮನೆ ಕಟ್ಟಬೇಕು ಅನ್ನುವಂಥ ಆಸೆ ಇರುವಂಥವ್ರು ಈ ದೇವಸ್ಥಾನಕ್ಕೆ ಬರ್ತಾರೆ. ನೋಡ್ಬೋದು ಇಲ್ಲಿ ನೀವು ಕಾಯಿ ಪ್ರತಿಯೊಂದು ದೇವಸ್ಥಾನದಲ್ಲೂ ಈಗ ಈಚೆನೆ ಕೆಚ್ಚುವಂಥದ್ದು. ನಾವು ನೆಕ್ಸ್ಟ್ ಈಗ ದೇವಸ್ಥಾನದ ಒಳಗಡೆ ಹೋಗೋಣ. ಇಲ್ಲಿ ನೀವು ನೋಡ್ಬೋದು ಸೇವಾ ಶುಲ್ಕಗಳನ್ನ, ಯಾವ್ಯಾವ ರೀತಿ ಸೇವೆಗಳಿದ್ದಾವೆ ಅಂತ ಸೇವಾ ವಿವರಗಳನ್ನ ಹಾಕಿರ್ತಾರೆ. ಮತ್ತು ಅಭಿಷೇಕ ಹಾಗೂ ದೇವಸ್ಥಾನಕ್ಕೆ ದೇವರಿಗೆ. ನೀವು ಈ ದೇವಸ್ಥಾನದ ಅತಿ ಹೆಚ್ಚು ಪ್ರಾಮುಖ್ಯತೆ, ನೀವು ಬರುವಂಥ 99% ಜನ ಇಲ್ಲಿ ತಮ್ಮ ಜಮೀನು ಅಥವಾ ಮನೆ, ಇದರ ವಿಶೇಷಣೆ ಇದು.
ಈಗ ಬನ್ನಿ ನಾವು ದೇವಸ್ಥಾನದ ಒಳಗಡೆ ಹೋಗೋಣ. ಇಲ್ಲಿ ಒಂದು 2-3 ಬ್ಯಾರಿಕೇಡ್ ಇರುತ್ತೆ, ನೀವು ಮತ್ತೆ ನೋಡ್ಬೋದು. ಇಲ್ಲಿ ಸೇವಾ ಶುಲ್ಕ ನೀವು ಮತ್ತೆ ಗಮನಿಸ್ಬೋದು. ನಿಮ್ಗೆ ಯಾವ್ಯಾವ ರೀತಿ ಬೇಕು, ದೇವ್ರಿಗೆ ಯಾವ್ಯಾವ ರೀತಿ, ನೀವು ಒಂದ್ಸತಿ ಭೇಟಿ ಕೊಟ್ಟು ನೋಡಿ. ಪಾಸಿಟಿವ್ ಎನರ್ಜಿ ಇಲ್ಲಿ ಮೂಡುತ್ತೆ. ನೀವು ಒಳಗಡೆ ಬಂದು ನೋಡ್ಬೋದು. ಭೂವರನಾಥ ಮತ್ತು ಲಕ್ಷ್ಮೀ ದೇವಿ ಇರುವ ಗರ್ಭಗುಡಿ ಅಲ್ಲಿ ಎಂಟ್ರಿ ಕೊಡಲ್ಲ, ನಾವು ಈಚೆನೆ ನೋಡ್ಬೋದು. ಯಾವುದೇ ಫೋಟೋ ಹಲವು ಇರೋದಿಲ್ಲ, ಇಲ್ಲಿ ಫೋಟೋ ತಗೊಳ್ಳೋಗಿಲ್ಲ, ವಿಡಿಯೋ ಮಾಡೋಗಿಲ್ಲ, ಆಗಿಂದ ಈಚೆ ಬರ್ತೀನಿ. ಇಲ್ಲಿ ನೋಡ್ಬೋದು ನಾವು ತಂದಿರುವಂಥ ಇಟ್ಟಿಗೆ ಇರ್ಬೋದು, ಮಣ್ಣು ಇರ್ಬೋದು, ಇಲ್ಲಿ ಇಟ್ಟು ಪೂಜೆ ಮಾಡಿಕೊಡ್ತಾರೆ. ಇದಕ್ಕೆ ಅವ್ರದ್ದು ಒಂದೊಂಥ ಶುಲ್ಕವನ್ನು ತಗೊಳ್ಕೊಳ್ತಾರೆ. ಇಲ್ಲಿ ಪೂಜೆ ಮಾಡಿಸಿ ತಗೊಂಡೋಗಿ ಮನೆಯಲ್ಲಿ ಕೂಡ ಪೂಜೆ ಮಾಡ್ಬೋದು. ಆದಷ್ಟು ಬೇಗ ಒಳ್ಳೆ ರಿಸಲ್ಟ್ ಖಂಡಿತ ಬರುತ್ತೆ. ಈ ದೇವಸ್ಥಾನ ಅದಕ್ಕೆ ಪ್ರಮುಖವಾಗಿದೆ. ನೀವು ಈಚೆ ಒಬ್ಬರು ಅಜ್ಜಿ ಕೂತಿರ್ತಾರೆ, ಇಲ್ಲಿ ಆ ದೇವರ ಫೋಟೋವನ್ನು ಉಚಿತವಾಗಿ ನೀಡ್ತಾರೆ, ಯಾವುದೇ ರೀತಿ ಶುಲ್ಕ ಇರುವುದಿಲ್ಲ. ಭೂವರನಾಥ ಸ್ವಾಮಿ ಮತ್ತು ಲಕ್ಷ್ಮೀ ದೇವಿ ಇರುವಂಥ ಫೋಟೋ. ಈಗ ನೆಕ್ಸ್ಟ್ ಊಟದಲ್ಲಿ ಹೋಗೋಣ. ಇಲ್ಲಿ ನೋಡ್ಬೋದು ನೀವು, ಇದು ಪ್ರಸಾದ ನೀಡುವಂಥ ಜಾಗ. ಇಲ್ಲಿ ತುಂಬ ಭಕ್ತಾದಿಗಳು ಬರುವಂಥವ್ರಿಗೆ ಪ್ರಸಾದವನ್ನು ನೀಡ್ತಾರೆ, ಯಾವುದೇ ರೀತಿ ಶುಲ್ಕವನ್ನು ಪಡೆಯುವುದಿಲ್ಲ. ಮತ್ತು ಈ ದೇವಸ್ಥಾನದ ವಿಶೇಷತೆ ಏನಂದರೆ, ಇಲ್ಲಿ ITI ಮತ್ತು ಡಿಪ್ಲೊಮಾ ಮಾಡಿರುವಂಥವ್ರು, ಎನಿ ಡಿಗ್ರಿ ಮಾಡಿರುವಂಥವ್ರಿಗೆ ಕೆತ್ತನೆಯ ಕೆಲಸವನ್ನು ಕೊಡ್ತಾರೆ. ಇಲ್ಲಿ ಜಾಬ್ ಕೂಡ ಅವೈಲೇಬಲ್ ಇದೆ, ಜಾಬ್ ಮಾಡುವಂಥವ್ರಿಗೆ. ಇಲ್ಲಿ ನೋಡ್ಬೋದು ದೇವಸ್ಥಾನದ ಫೋಟೋಗಳು. ಈ ದೇವಸ್ಥಾನದಲ್ಲಿ ನೀವು ಯಾವ್ದಾರ ITI ಡಿಪ್ಲೊಮಾ ಏನೇ ಮಾಡಿರ್ಬೋದು, ಇಲ್ಲಿ ಬಂದು ನೀವು ಈ ಕೊಟ್ಟಿರೋವಂಥ ನಂಬರ್ಗೆ ಕಾಲ್ ಮಾಡಿ ವಿಚಾರ ಮಾಡ್ಕೋಬೋದು. ನಾನು ನಿಮಗೆ ಮುಂಚೆ ಹಾಕಿದ್ನಲ್ಲ ನಂಬರ್ಗೆ. ಹಾಗೆಯೇ ಮುಂಚೆ ಬಂದರೆ ಇಲ್ಲಿ ಒಂದು ಕಾವೇರಿ ಬ್ಯಾಕ್ ವಾಟರ್ ಅಂತ ಹೇಳಿದ್ನಲ್ಲ ನೋಡಿ, ಇದು ನೋಡಿ ಸುಂದರವಾದಂಥ ಜಾಗ. ನೋಡ್ಬೋದು ಇಲ್ಲಿ ಬ್ಯೂಟಿಫುಲ್ ಪ್ಲೇಸ್ ಇದೆ, ಕಾವೇರಿ ಬ್ಯಾಕ್ ವಾಟರ್. ನೋಡ್ಬೋದು ಈಗ ಎಷ್ಟು ಸುಂದರವಾಗಿದೆ ಅಂತ. ಫ್ಯಾಮಿಲಿ ಜೊತೆ ಬರ್ಬೋದು ಆರಾಮಾಗಿ. ದೇವಸ್ಥಾನ ಜೊತೆ ದೇವರ ದರ್ಶನದ ನಂತರ ಬ್ಯೂಟಿಫುಲ್ ನೇಚರ್ ಪ್ಲೇಸ್ನ ನೀವು ಎಂಜಾಯ್ ಮಾಡ್ಬೋದು. ನೆಕ್ಸ್ಟ್ ಅದರಿಂದ ಅಲ್ಲಿಂದ ನೀವು ಮುಂದೆ ಹೋದರೆ ಅಲ್ಲಿ ಗೋಶಾಲೆ ಇರುತ್ತೆ. ದೇವಸ್ಥಾನದಲ್ಲಿ ಗೋಶಾಲೆ ಮಾಡಿದ್ದಾರೆ. ನೀವು ಬೇಕಾದ್ರೆ ಗೋಶಾಲೆಗೆ ಸಹಾಯನ ಮಾಡ್ಬೋದು ಸ್ಕ್ಯಾನ್ ಮುಖಾಂತರ. ನೆಕ್ಸ್ಟ್ ಇದು ನೋಡ್ಬೋದು, ಇಲ್ಲಿ ಯಾವ ರೀತಿ ಗೋ ಇದೆ ಅಂತ. ಗೋಗಳನ್ನ ನೀವು ನೋಡ್ತಾ ಹೋಗ್ಬೋದು. ಎಲ್ಲ ರೀತಿಯ ತಳಿಗಳಿದ್ದಾವೆ ಇಲ್ಲಿ, ನಾಟಿ, ಜರ್ಸಿ ಮತ್ತು ದೇಸಿ ತಳಿಗಳು, ಸಣ್ಣ ಸಣ್ಣ ಕರುಗಳು ನೋಡ್ಬೋದು ನೀವು ಇಲ್ಲಿ. ಅವರು ವಾಶ್ ಮಾಡ್ತಾ ಇರ್ತಾರೆ ಡೈಲಿ, ಪ್ರತಿನಿತ್ಯ. ನಾಟಿ ದನಗಳು ತುಂಬ ವಯಸ್ಸಾದಂಥವು, ಅವು ಚಿಕ್ಕ ಕರುಗಳು ಸಹ ಇಲ್ಲಿವೆ. ನೋಡಿ ತುಂಬ ಚಿಕ್ಕ ಕರುಗಳು. ನೆಕ್ಸ್ಟು ನಾವು ಗೋಶಾಲೆ ನಂತರ ನಾವೀಗ ದೇವಸ್ಥಾನಕ್ಕೆ ಕೆತ್ತನೆ ಮಾಡ್ತಾ ಇರುವಂಥ ಜಾಗದಲ್ಲಿದ್ದೀವಿ. ನೋಡ್ಬೋದು ಇಲ್ಲಿ ನೀವು ಯಾವ ರೀತಿ ಕಟ್ಟಿದ್ದಾರೆ ಅಂತ. ಮನೆ ಕಟ್ಟುವಂಥವ್ರು ಕರುಗಳು ಯಾವ ರೀತಿ ಜೋಡಿಸಿದ್ದಾರೆ ಅಂತ. ಹಾಗೆ ನೋಡ್ಬೋದು ಈಗ ದೇವಸ್ಥಾನವನ್ನು ಕಟ್ಟಲು ಕಲ್ಲುಗಳನ್ನ ಯಾವ ರೀತಿ ಶೇಖರಣೆ ಮಾಡಿಟ್ಟಿದ್ದಾರೆ ಅಂತ ನೋಡಿ. ಕಲ್ಲುಗಳ ಕೆತ್ತನೆ ಮಾಡ್ತಾ ಇರುವಂಥದ್ದು ಯಾವ್ಯಾವ ರೀತಿ ಕೆತ್ತನೆ ಮಾಡ್ತಾ ಇದ್ದಾರೆ, ಅಲ್ಲ ಡಿಸೈನ್ ಅಂತ ಅಬ್ಸರ್ವ್ ಮಾಡ್ಬೋದು. ಎಷ್ಟು ಸುಂದರವಾಗಿ ಕೆತ್ತನೆ ಮಾಡ್ತಾ ಇದ್ದಾರೆ. ಇನ್ನು ಫೈನಲ್ ಆಗಿಲ್ಲ. ರಫ್ ಯಾವ ರೀತಿ ಮಾಡಿದ್ದಾರೆ, ರಫ್ ಕಟ್ ಮಾಡಿದ್ದಾರೆ.
ನೋಡ್ಬೋದು ಇಲ್ಲಿ ಎಲ್ಲ ರಫ್ ಆಗಿರುವಂಥದ್ದು, ಏನೋ ಫೈನಲ್ ಆಗಿಲ್ಲ. ಎಲ್ಲ ರಫ್ ಕಟ್ ಆಗಿರೋವಂಥದ್ದು. ಮನೆಯಲ್ಲಿ ಕಲ್ಲುಗಳನ್ನ ಕಟ್ ಮಾಡುವಂಥದ್ದು ಮಿಷಿನ್ ಹತ್ರ ನಾವು ಹೋಗೋಣ ನೆಕ್ಸ್ಟ್. ಈಗ ಇಲ್ಲಿ ಕಲ್ಲು ಯಾವ ರೀತಿ ಜೋಡಿಸಿದ್ದಾರೆ ಅಂತ ನೋಡಿ. ಈ ರೀತಿ ಮಣ್ಣನ್ನು ತಗೊಂಡು ನೋಡ್ಬೋದು. ಈಗ ನೀವು ಈ ರೀತಿ ಮಣ್ಣನ್ನು ತಗೊಂಡು ಅಲ್ಲೋಗಿ ಪೂಜೆ ಮಾಡಿಸಿ ಮನೆಗೆ ತಗೊಂಡು ಪೂಜೆ ಮಾಡ್ತಾರೆ. ಒಂದು ಕವರ್ಗೆ ಮಣ್ಣನ್ನು ತಗೊಂಡು ಹೋಗ್ತಾರೆ. ನೋಡ್ಬೋದು. ಈಗ ನಾವು ಕಲ್ಲನ್ನ ಕಟ್ ಮಾಡುವಂಥ ಮಿಷಿನ್ ಹತ್ರ ಹೋಗ್ತಿದ್ದೀವಿ. ಹೋಗೋಣ. ನೋಡಿ ಏನು ಕಾಣ್ತಿದೆ, ಅದೇ ರೀತಿ ರೈಟ್ ಸೈಡ್ ಸುಮಾರು ಒಂದು 10 ಇದೇ ರೀತಿ ಮಾಡ್ತಾ ಇದ್ದಾರೆ ಮಿಷಿನ್ನ ಕಟ್ ಮಾಡಲಿಕ್ಕೆ. ಯಾಕಂದರೆ ತುಂಬ ದೊಡ್ಡ ದೇವಸ್ಥಾನ ಆದ್ದರಿಂದ ಕಲ್ಲುಗಳು ಕಟ್ ಮಾಡಬೇಕು. ಆ ದೇವಸ್ಥಾನ ಬೇಗ ಮುಗಿಸ್ತಾರೆ. ಈ ರೀತಿ ಬೇಗ ಮಾಡಿದ್ರೆ ನೋಡ್ಬೋದು. ಸ್ಕ್ರೈನ್ ಕಲ್ಲನ್ನು ಒಳಗಡೆ ಶಿಫ್ಟಿಂಗ್ ಆಗುತ್ತೆ. ಮತ್ತು ನೋಡ್ಬೋದು ಬ್ಲೇಡ್ ಯಾವ ರೀತಿ ಇದ್ದಾವೆ ಅಂತ. ಇವು ಕಲ್ಲನ್ನು ಹುರಿಯುವಂಥದ್ದು ನೋಡ್ಬೋದು ನೀವು ಎಷ್ಟು ಬೃಹದಾಕಾರವಾಗಿದೆ ಅಂತ. ಎರಡಿದ್ದಾವೆ. ಈಗ ಕಲ್ಲನ್ನು ಕಟ್ ಮಾಡಲಾಗುತ್ತೆ. ಯಾವ ಶೇಪ್ ಬೇಕು, ಎಷ್ಟು ವಿಡ್ತ್ ಬೇಕು ನೇರಕ್ಕೆ ನೋಡ್ಬೋದು. ಈ ಟ್ರೈನ್ ಮುಖಾಂತರ ಒಳಗೆ ತಗೋಬರ್ತಾರೆ ಕಲ್ಲನ್ನು. ನೋಡಿ ಲಾಕ್ ಮಾಡಿದ್ದಾರೆ. ನೋಡ್ಬೋದು ನೀವು. ಭುವನಾಥ ಸ್ವಾಮಿ ದೇವಸ್ಥಾನದ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಕರ್ನಾಟಕ ಪೇಪರ್ ಟಿವಿನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಸಪೋರ್ಟ್ ಮಾಡಿ. ಇನ್ನಷ್ಟು ಮಾಹಿತಿಗಾಗಿ ಕರ್ನಾಟಕ ಪೇಪರ್ ಟಿವಿನ ಸಬ್ಸ್ಕ್ರೈಬ್ ಮಾಡಿ. ನೋಡ್ಬೋದು ದೇವಸ್ಥಾನ ನೋಡೋದು ಬ್ಲೇಡ್ ಯಾವ ರೀತಿ ಇದೆ ಅಂತ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.